ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯದಂಗಡಿಗಳ ಆಟ ಜೋರಾಗಿದೆ. ಅಬಕಾರಿ ನಿಯಮಗಳನ್ನೇ ಗಾಳಿಗೆ ದೂರಿ ರಾಜಾರೋಷವಾಗಿ ಎಣ್ಣೆ ಮಾರಾಟ ಮಾಡುತ್ತಿದ್ದಾರೆ. ಜನರು ಬಂದು ತಗೋತಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಷ್ಟಾದರೂ ಸಹಿತ ಪೊಲೀಸರಾಗಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಲಿ ಯಾರೂ ಕೂಡ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ. ಹೀಗಾಗಿ ಅವರು ಆಡಿದ್ದೇ ಆಟ ಎನ್ನುವ ಹಾಗೆ ಆಗಿದೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. MRP ಎಷ್ಟು ರೇಟ್ ಕೊಡ ಎಷ್ಟು ಒಂದು MRP ಏನೈತೆ ಅದರ ಪ್ರೈಸ್ ಪ್ರಕಾರ ಕೊಡತ್ತೀರಿ ಎಷ್ಟು ಎಕ್ಸ್ಟ್ರಾ ತಗೊಂತೀರಿ ಮತ್ತೆ ನಿಮ್ ಸೇಲ್ ಟು ಅಲ್ಲ ಸೇಲ್ ಟು ಪ್ರಕಾರ ನಿಯಮಾವಳಿ ಪ್ರಕಾರ ಏನೈತಿ ಯಾರು ಅಬಕಾರಿ ಅವರು ಯಾರು ಮತ್ತೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಪ್ರೀಮಿಯರ್ ವೈನ್ಸ್ ಎಂದು ಬೋರ್ಡ್ ಹಾಕಿಕೊಂಡು ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುವ ಈ ಅಂಗಡಿಗೆ ಸರ್ಕಾರದ CL2 ಪರವಾನಗಿ ಇದೆ. ಸಂಶಿ ಗ್ರಾಮದಲ್ಲಿರುವ ಅಂಗಡಿಗೆ ಸಂಬಂಧಿಸಿದಂತೆ ವಾಸ್ತವ್ಯವನ್ನ ಇಲ್ಲಿ CL2 ನಿಯಮಗಳನ್ನೇ ಗಾಳಿಗೆ ತೂರಿ ಗ್ರಾಹಕರಿಗೆ ಭರ್ಜರಿಯಾಗಿ ಟೇಬಲ್ ಹಾಕಿ ಮದ್ಯವನ್ನ ಮಾರಾಟ ಮಾಡುತ್ತಾರೆ. ಹಾಗಂತ ಪೊಲೀಸರಾಗಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಾಗಲಿ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಈ ಬಾರ್ನಲ್ಲಿ ಖರೀದಿಸುವ ಮದ್ಯವು ಕೂಡ MRP ಬೆಲೆಗಿಂತ ಹೆಚ್ಚಿಗೆ ಹಣವನ್ನ ಪಡೆಯುತ್ತಾರೆ. ಇದನ್ನ ಸ್ವಂತ ಬಾರ್ ಮಾಲೀಕರೇ ಒಪ್ಪಿಕೊಳ್ಳುತ್ತಾರೆ. ಜನರು ಕೂಡ ಆರೋಪಿಸಿದ್ದಾರೆ. ಎಷ್ಟು ರೇಟ್ ಜಾಸ್ತಿ ತಗೋತಾರೆ ಈಗ ಬಾಟಲ್ 20 ರೂಪಾಯಿ ಇತ್ತು ಇವರು 50 ರೂಪಾಯಿ ಮಾಡ್ತಾರೆ. ಇವಾಗ 40 ರೂಪಾಯಿ ಮಾಡ್ತಾರೆ. 50 ರೂಪಾಯಿ ರೇಟ್ ಎಷ್ಟು ಅದರ ರೇಟ್ ಕೇಳಿಲ್ಲ. ನೀವೆಷ್ಟು ಕೊಟ್ಟು ಕುಡಿತೀರಿ ನಾವು 50 ರೂಪಾಯಿ ಕೊಡಬೇಕ್ರಿ ಅವ್ರಿಗೆ. ಮತ್ತೆ ಹೊಳ್ಳಿ ನಾವು ತರ್ಬೇಕ್ರಿ. ಆದರೆ ಇಲ್ಲಿ ಎಷ್ಟೆಲ್ಲ ನಡೆದರೂ ಸಹ ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿ ಕೈಕಟ್ಟಿ ಕುಳಿತಿದ್ದಾರೆ. ಒಟ್ಟಿನಲ್ಲಿ ಮದ್ಯ ಮಾರಾಟ ವಿಷಯಕ್ಕೆ ಸಂಬಂಧಿಸಿದಂತೆ ಕುಂದಗೋಳ ತಾಲೂಕಿನ ಭಾಗದಲ್ಲಿ ದೇಶದ ಯಾವುದೇ ಕಾನೂನು ಅನ್ವಯವಾಗುತ್ತಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳು ಅಬಕಾರಿ ಸಚಿವರು ಗಮನ ಹರಿಸಬೇಕಾಗಿದೆ. ಒಳಗೆ ಅವಕಾಶ ಐತಿ ಸೇಲ್ತು ಒಳಗ ಒಳಗೆ ಕುಂಡ್ರಕ್ಕೆ ಅವಕಾಶ ಐತ್ರಿ ಅದಕ್ಕೆ ಎಕ್ಸ್ಟ್ರಾ ತಗೊಂತಾರೆ ಏನಿಲ್ಲ